ಯೋಗ ನಿದ್ರೆಯಲ್ಲಿ ಶ್ರೀ ವಿಷ್ಣು. ಆಷಾಢ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಯಾವಾಗ? ಮಹತ್ವ ಏನು? ಆಚರಣೆ ಹೇಗೆ? ಧಾರ್ಮಿಕ ನಂಬಿಕೆಗಳ ಪ್ರಕಾರ ಚಾತುರ್ಮಾಸದಲ್ಲಿ ಸೂರ್ಯ ದಕ್ಷಿಣಾಯನದಲ್ಲಿ ಇರುತ್ತಾನೆ. ಇದಲ್ಲದೆ ಈ ಅವಧಿಯಲ್ಲಿ ಭಗವಾನ್ ವಿಷ್ಣುವು ಸಹ ಮಲಗುವ ಸ್ಥಿತಿಯಲ್ಲಿರುತ್ತಾನೆ. ಆದ್ದರಿಂದ ಅವರು ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಆಶೀರ್ವದಿಸುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಮದುವೆಯಂತಹ 16 ಶುಭ ಕಾರ್ಯಗಳ ಮಾಡುವುದನ್ನು ನಿಷೇಧಿಸಲಾಗಿದೆ. ಯೋಗ ನಿದ್ರೆಯಲ್ಲಿ ಶ್ರೀ ವಿಷ್ಣು. ದೇವಶಯನಿ ಏಕಾದಶಿ ಪೂಜೆ ಆಚರಣೆ ಹೇಗೆ? ಏಕಾದಶಿ ತಿಥಿಗೆ ಹಿಂದೂ ಧರ್ಮದಲ್ಲಿ ಅತ್ಯಂತ ವಿಶೇಷವಾದ ಮಹತ್ವವಿದೆ. ಈ ದಿನವನ್ನು ಪ್ರಪಂಚದ ಸೃಷ್ಟಿಕರ್ತನಾದ ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಈ ವರ್ಷ ದೇವಶಯನಿ ಏಕಾದಶಿಯ ಉಪವಾಸವನ್ನು ಜುಲೈ 17ರಂದು ಆಚರಿಸಲಾಗುತ್ತದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ಮಂಗಳಕರ ದಿನದಂದು ಶ್ರೀಹರಿಯು ಯೋಗನಿದ್ರೆಗಾಗಿ ಕ್ಷೀರಸಾಗರಕ್ಕೆ ಹೋಗುತ್ತಾನೆ ಮತ್ತು 4 ತಿಂಗಳ ನಂತರ ದೇವುತನಿ ಏಕಾದಶಿಯ ದಿನದಂದು ಎಚ್ಚರಗೊಳ್ಳುತ್ತಾನೆ. ಈ 4 ತಿಂಗಳಲ್ಲಿ ಯಾವುದೇ ಶುಭ ಅಥವಾ ಮಂಗಳ ಕಾರ್ಯಗಳು ನಡೆಯುವುದಿಲ್ಲ. ದೇವಶಯನಿ ಏಕಾದಶಿಯನ್ನು ಆಷಾಢ ಏಕಾದಶಿ, ಪದ್ಮ ಏಕಾದಶಿ, ಹರಿಶಯನಿ ಏಕಾದಶಿ ಎಂದೂ ಕರೆಯುತ್ತಾರೆ. ಹಿಂದೂ ಧರ್ಮದಲ್ಲಿ ಈ ಏಕಾದಶಿಗೆ ವಿಶೇಷ ಮಹತ್ವವಿದೆ. ಈ ದಿನದಂದು ಉಪವಾಸವನ್ನು ಆಚರಿಸುವವರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂದು ನಂಬಲಾಗಿದೆ. ನೀವು ದೇವಶಯನಿ ಏಕಾದಶಿಯ ಉಪವಾಸವನ್ನು ಆಚರಿಸಲು ಹೊರಟಿದ್ದರೆ ಅದಕ್ಕೂ ಮೊದಲು ಅದರ ಪೂಜಾ ಸಾಮಗ್ರಿಗಳ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯ. ದೇವಶಯನಿ ಏಕಾದಶಿ ಪೂಜಾ ಸಾಮಗ್ರಿ ಪಟ್ಟಿ: ಚೌಕಿ, ಹಳದಿ ಬಟ್ಟೆಯ ದೀಪ, ವಿಷ್ಣು ವಿಗ್ರಹ ಮತ್ತು ಲಕ್ಷ್ಮೀದೇವಿ ವಿಗ್ರಹ, ತುಪ್ಪದ ಬತ್ತಿ, ಗೋಪಿಚಂದನ, ಶುದ್ಧ ಗಂಗಾಜಲ, ಸಿಹಿ ಪ್ರಸಾದ, ಪಂಚಮೇವ, ಮಾವಿನ ಎಲೆಗಳು, ಕುಂಕುಮ, ಹಣ್ಣು, ಹಳದಿ ಹೂಗಳು, ಧೂಪ, ಏಕಾದಶಿ ಕಥೆ ಪುಸ್ತಕ, ಪಂಚಾಮೃತ, ಬಾಳೆ ಎಲೆಗಳು, ಬೆಲ್ಲ, ಜೇನು, ಪೀಠ. ದೇವಶಯನಿ ಏಕಾದಶಿ ದಿನಾಂಕ ಮತ್ತು ಶುಭ ಸಮಯ 2024 ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯು ಜುಲೈ 16 ಮಂಗಳವಾರದಂದು ರಾತ್ರಿ 8:33ಕ್ಕೆ ಪ್ರಾರಂಭವಾಗುತ್ತದೆ. ಅದೇ ಸಮಯದಲ್ಲಿ ಈ ದಿನಾಂಕವು ಬುಧವಾರ ಜುಲೈ 17ರಂದು ರಾತ್ರಿ 9:02 ಗಂಟೆಗೆ ಕೊನೆಗೊಳ್ಳುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಉದಯ ತಿಥಿಯ ಆಧಾರದ ಮೇಲೆ ಈ ವರ್ಷ ದೇವಶಯನಿ ಏಕಾದಶಿಯ ಉಪವಾಸವನ್ನು ಜುಲೈ 17ರಂದು ಆಚರಿಸಲಾಗುತ್ತದೆ. ಈ ಬಾರಿ ದೇವಶಯನಿ ಏಕಾದಶಿಯಂದು ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ, ಶುಭ ಯೋಗ ಮತ್ತು ಶುಕ್ಲ ಯೋಗ ಕೂಡ ರೂಪುಗೊಳ್ಳುತ್ತಿದೆ. ದೇವಶಯನಿ ಏಕಾದಶಿ ಪೂಜಾ ವಿಧಾನ: ದೇವಶಯನಿ ಏಕಾದಶಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು. ನಂತರ ಭಗವಾನ್ ವಿಷ್ಣುವನ್ನು ಧ್ಯಾನಿಸಬೇಕು ಮತ್ತು ಆ ದಿನದಂದು ಉಪವಾಸ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು. ಈ ಉಪವಾಸವು ತುಂಬ ಕಷ್ಟಕರವಾಗಿದೆ, ಏಕೆಂದರೆ ಆಹಾರ ಸೇವಿಸುವುದನ್ನು ಅಥವಾ ನೀರನ್ನು ಸೇವಿಸುವುದನ್ನು ಸಹ ತ್ಯಜಿಸಬೇಕಾಗುತ್ತದೆ. ಸೂರ್ಯದೇವರಿಗೆ ಅಥವಾ ಸೂರ್ಯದೇವನಿಗೆ ನೀರನ್ನು ಅರ್ಪಿಸಬೇಕು. ಇದರ ನಂತರ ವಿಷ್ಣುವನ್ನು ಪೂಜಿಸಲು ಎಲ್ಲ ಪೂಜಾ ಸಾಮಗ್ರಿಗಳನ್ನು ಒಂದೇ ಸ್ಥಳದಲ್ಲಿ ಸಂಗ್ರಹಿಸಿ. ಪೂಜಾ ಸಾಮಗ್ರಿಗಳಲ್ಲಿ ಗಂಗಾಜಲ, ಹಳದಿ ಹೂವು, ಜಪಮಾಲೆ, ವೀಳ್ಯದೆಲೆ, ಅರಿಶಿಣ, ಶ್ರೀಗಂಧ, ವೀಳ್ಯದೆಲೆ ಮತ್ತು ಏಲಕ್ಕಿ ಇರಬೇಕು. ನಂತರ ವಿಷ್ಣುವನ್ನು ಪೂಜಿಸುವಾಗ ಸಿಹಿಯನ್ನು ಅರ್ಪಿಸಿ. ಅಂತಿಮವಾಗಿ ವಿಷ್ಣುವಿನ ಆರತಿಯನ್ನು ಮಾಡುವ ಜೊತೆಗೆ ಮಂತ್ರಗಳನ್ನು ಪಠಿಸಿ. ಶ್ರೀಹರಿ ಪೂಜೆ ಮಂತ್ರ: ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ, ತನ್ನೋ ವಿಷ್ಣು ಪ್ರಚೋದಯಾತ್. ಹಣಕ್ಕಾಗಿ ಶ್ರೀಹರಿ ಪಂಚರೂಪ ಮಂತ್ರ:
ಈ ದಿನ ಶುಭ ಕಾರ್ಯವನ್ನು ಏಕೆ ಮಾಡುವುದಿಲ್ಲ? ಧಾರ್ಮಿಕ ನಂಬಿಕೆಗಳ ಪ್ರಕಾರ ಚಾತುರ್ಮಾಸದಲ್ಲಿ ಸೂರ್ಯ ದಕ್ಷಿಣಾಯನದಲ್ಲಿ ಇರುತ್ತಾನೆ. ಇದಲ್ಲದೆ ಈ ಅವಧಿಯಲ್ಲಿ ಭಗವಾನ್ ವಿಷ್ಣುವೂ ಸಹ ಮಲಗುವ ಸ್ಥಿತಿಯಲ್ಲಿರುತ್ತಾನೆ. ಆದ್ದರಿಂದ ಅವರು ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಆಶೀರ್ವದಿಸುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಮದುವೆಯಂತಹ 16 ಶುಭ ಕಾರ್ಯಗಳ ಮಾಡುವುದನ್ನು ನಿಷೇಧಿಸಲಾಗಿದೆ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.